ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ವೈಯಕ್ತಿಕ ಆಟಗಳಲ್ಲಿ ನಾವು ಮೇಲಾಟಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ನೋಡ್ತೀವಿ. ಆ 3 ಪ್ರಕಾರಗಳಲ್ಲಿ ಓಟಗಳು, ಎಸೆತಗಳು, ಜಿಗಿತಗಳು. ಇವಾಗ ಓಟಗಳ ಬಗ್ಗೆ ತಿಳ್ಕೊಂಡಿವಿ. ಎಸೆತಗಳಲ್ಲಿ 4 ಪ್ರಕಾರಗಳು ಕಂಡುಬರ್ತವೆ. ಆ 4 ಪ್ರಕಾರದಲ್ಲಿ 2 ಪ್ರಕಾರಗಳನ್ನು ತಿಳ್ಕೊಂಡಿದ್ದೀವಿ, ಗುಂಡು ಎಸೆತ ಮತ್ತು ಚಕ್ರ ಎಸೆತ. ಇವತ್ತು ನಾವು ಜಾವೆಲಿನ್ ಎಸೆತದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಹ್ಯಾಮರ್ ಎಸೆತ ಮುಗಿದ್ರೆ ಕಂಪ್ಲೀಟಾಗಿ ಎಸೆತಗಳು ಮುಗಿತವೆ. ಆಮೇಲೆ ಜಿಗಿತಗಳ ಬಗ್ಗೆ ನೋಡೋಣ. ಹಾಗಾಗಿ ಇವತ್ತಿನ ತರಗತಿ ಏನು ಮಾಡೋಣ ಅಂದರೆ ಎಸೆತದ ಕುರಿತು, ಜಾವೆಲಿನ್ ಎಸೆತದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರ್ಯಾರ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊತಾ ಇದ್ದಾರೆ ಅವರು ಈ ಒಂದು ತರಗತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಪ್ರಾಚೀನ ಗ್ರೀಕರು ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಒಂದು ಮುಖ್ಯ ಆಯುಧ ಯಾವುದಂದರೆ ಅದೇ ಜಾವೆಲಿನ್. ಆ ಒಂದು ಆಯುಧ ಯಾವುದಂತ ಕೇಳಿದರೆ ಅದು ಜಾವೆಲಿನ್ ಆಗಿರ್ತೈತೆ. ಇದು ಎಸೆಯುವುದಕ್ಕೆ ಅನುಕೂಲವಾಗಿರುವಂಥ ಒಂದು ಹಗುರವಾದಂಥ ಈಟಿ. ಇದೇನು ಭಾರವಾದಂಥ ಒಂದು ಈಟಿ ಅಲ್ಲ, ಒಂದು ಹಗುರವಾದಂಥ ಈಟಿ, ಒಂದು ಕೋಲ್ ಥರ ಇರ್ತೈತೆ. ಇದು ಕ್ರಿಸ್ತಪೂರ್ವ 708ರಲ್ಲಿ ಪೆಂಟತ್ಲಾನ್ ಕ್ರೀಡೆಯಲ್ಲಿ ಜಾವೆಲಿನ್ ಎಸೆತ ಏನು ಮಾಡ್ತು ಸೇರ್ತು. ಎಲ್ಲಿ ಸೇರ್ತಿದ್ದು? ಪೆಂಟತ್ಲಾನ್ ಅಂದರೆ ಅಲ್ಲಿ 5 ಸ್ಪರ್ಧೆಗಳಿರ್ತವೆ. 708ರಲ್ಲಿ ಪೆಂಟತ್ಲಾನ್ ಸ್ಪರ್ಧೆಯಲ್ಲಿ ಈ ಒಂದು ಜಾವೆಲಿನ್ ಎಸೆತ ಕೂಡ ಸೇರ್ತೈತೆ. ಹಾಗಾದರೆ ಜಾವೆಲಿನ್ ಎಸೆತ ಎಷ್ಟಿರ್ತೈತೆ ಪುರುಷರಿಗೆ ಅಂತ ಕೇಳಿದ್ರೆ ಅದು 800 ಗ್ರಾಮ್ ಇರ್ತೈತೆ, ಮಹಿಳೆಯರಿಗೆ 600 ಗ್ರಾಮ್ ಇರ್ತೈತೆ. ಇದನ್ನು ಹಿಡಿದುಕೊಳ್ಳಲು ಅನುಕೂಲವಾಗುವಂಥ ಮಧ್ಯದಲ್ಲಿ ಏನು ಮಾಡ್ತಾರೆ, ಒಂದು ದಾರವನ್ನು ಕೂಡ ಕಟ್ಟಿರ್ತಾರೆ. ಈ ರೀತಿ ಜಾವೆಲಿನ್ ಇರ್ತೈತೆ. ಜಾವೆಲಿನ್ನ 3 ಭಾಗಗಳನ್ನು ಹೊಂದಿದೆ. ಜಾವೆಲಿನ್ ಮಾಡಿದೆ 3 ಭಾಗಗಳನ್ನು ಹೊಂದಿದೆ. ಆ 3 ಭಾಗಗಳು ಯಾವಂದರೆ ಒಂದು ಜಾವೆಲಿನ್ ತಲೆ, ಕಾಂಡ, ಹಗ್ಗದ ಇಡಿ. ಈ ರೀತಿ 3 ಒಂದು ಭಾಗಗಳನ್ನು ಜಾವೆಲಿನ್ ಹೊಂದಿರ್ತೈತೆ. ಇದನ್ನು ನೋಡ್ರಿ, ಜಾವೆಲಿನ್ದೊಂದು ಚಿತ್ರ ಹಾಕಿದ್ದೀನಿ. ಇದು 3 ಭಾಗಗಳನ್ನು ಹೊಂದಿರ್ತೈತೆ ಜಾವೆಲಿನ್. ಇದೇ ಜಾವೆಲಿನದು. ಇದು ಮಧ್ಯದಲ್ಲಿ ಗ್ರಿಪ್ಗೋಸ್ಕರ ಹಗ್ಗವನ್ನು ಸುತ್ತಿರ್ತಾರೆ. ಇದು 3 ಭಾಗಗಳಲ್ಲಿ ಕಂಡುಬರ್ತೈತೆ. ಒಂದು ಕಾಂಡ, ಇದಕ್ಕೆ ಕಾಂಡ ಅಂತ ಕರಿತೀವಿ. ಆಮೇಲೆ ಹಿಡಿ, ಆಮೇಲೆ ಇದಕ್ಕೆ ಜಾವೆಲಿನ್ನ ತಲೆ ಅಂತ ಕರಿತೀವಿ. ಇದಕ್ಕೆ ಇದು ತಲೆ, ಇದು ಹಿಡಿಕೆ, ಇದು ಕಾಂಡ. ಈ ರೀತಿ ಜಾವೆಲಿನ್ 3 ಭಾಗಗಳಲ್ಲಿ ನಾವು ನೋಡ್ತೀವಿ. ಇದ್ರ ಬಗ್ಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೋಡ್ಕೊಡ್ರಿ ಒಂದ್ಸರಿ. ಜಾವೆಲಿನ್ನ ತಲೆ, ಕಾಂಡ ಮತ್ತು ಹಗ್ಗದ ಹಿಡಿ, ಈ 3 ಭಾಗಗಳನ್ನು ನಾವು ಜಾವೆಲಿನ್ನ ಭಾಗಗಳಾಗಿ ನೋಡ್ತೀವಿ. ಜಾವೆಲಿನ್ ಹಿಡಿಯು ಗುರುತ್ವಾಕರ್ಷಣದ ಮಧ್ಯ ಬಿಂದುವಿನಲ್ಲಿರ್ತದೆ. ಅದರದ್ದು ಗುರುತ್ವಾಕರ್ಷಣೆ ಎಲ್ಲಿರ್ತೈತೆ ಅದರದ್ದಂದರೆ ಶಕ್ತಿ, ಅದು ಮಧ್ಯ ಬಿಂದುವಿನಲ್ಲಿ, ಅಂದರೆ ಏನು ಗ್ರಿಪ್ಪಿಗೋಸ್ಕರ ಹಗ್ಗ ಸುತ್ತಿರ್ತಿರಲ್ಲ ಆ ಒಂದು ಭಾಗದಲ್ಲಿ ಇರ್ತೈತೆ. ಆದಿ ಮಾನವನನ್ನು ಬೇಟೆಗಾಗಿ ಉದ್ದವಾದಂಥ ಹಗುರ ಕೋಲಿನ ಒಂದು ತುದಿಗೆ ಏನು ಮಾಡ್ತಾಯಿದ್ದಾನೆ ಅಂದರೆ ಕಲ್ಲನ್ನು ಸಿಕ್ಕಿಸಿ ಆಯುಧವಾಗಿ ಉಪಯೋಗಿಸ್ತಿದ್ದಾನೆ. ಆದಿ ಮಾನವ ಅಂದರೆ ಹಿಂದಿನ ಮಾನವ ಏನು ಮಾಡ್ತಾಯಿದ್ದಾನೆಂದರೆ ಬೇಟೆಗಾಗಿ ಉದ್ದವಾದಂಥ ಒಂದು ಹಗುರವಾದಂಥ ಕೋಲನ್ನು ತಗೊಂಡು ಆ ಒಂದು ಕೋಲಿಗೆ ಚೂಪಾದಂಥ ಒಂದು ಇನ್ನೊಂದು ಕಲ್ಲನ್ನು ಸಿಕ್ಕಿಸಿ ಅದನ್ನು ಆಯುಧವಾಗಿ ಮಾಡ್ತಾಯಿದ್ನು. ಅದನ್ನು ಬಳಸ್ಕೊಂಡು ಪ್ರಾಣಿಗಳನ್ನು ಬೇಟೆಯಾಡ್ತಾಯಿದ್ನು. ಪ್ರಾಚೀನ ಗ್ರೀಕರು ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಈ ಮುಖ್ಯವಾದ ಆಯುಧ ಯಾವುದಂದರೆ ಅದೇ ಜಾವೆಲಿನ್. ಜಾವೆಲಿನ್ ಎಸೆತವು ಪ್ರಾಚೀನ ಗ್ರೀಕ್ ಒಲಿಂಪಿಕ್ಸ್ನ ಒಂದು ಕ್ರೀಡೆಯಾಗಿತ್ತು. ಜಾವೆಲಿನ್ ಎಸೆತ ಪ್ರಾಚೀನ ಒಲಿಂಪಿಕ್ನಲ್ಲಿ ಕಂಡುಬಂಥ ಒಂದು ಕ್ರೀಡೆಯಾಗಿತ್ತು. ಆಧುನಿಕ ಒಲಿಂಪಿಕ್ಸ್ನಲ್ಲಿ 1908ರಲ್ಲಿ ಏನು ಮಾಡ್ತಾರೆ, ಪುರುಷರಿಗಾಗಿ ಈ ಒಲಿಂಪಿಕನ್ನು ಸೇರಿಸ್ತಾರೆ. 1932ರಲ್ಲಿ ಮಹಿಳೆಯರಿಗಾಗಿ ಜಾವೆಲಿನನ್ನು ಒಲಿಂಪಿಕ್ಸ್ಗೆ ಸೇರ್ತಾರೆ. ನೋಡಿರಿ, ಆಧುನಿಕ ಒಲಿಂಪಿಕ್ಸ್ಗೆ ಜಾವೆಲಿನ್ ಯಾವಾಗ ಸೇರ್ತು ಅಂದರೆ ಪುರುಷರ ಒಂದು ಜಾವೆಲಿನು 1908ರಲ್ಲಿ ಸೇರಿದರೆ ಮಹಿಳೆಯರ ಒಂದು ಜಾವೆಲಿನ್ ಏನು ಮಾಡ್ತೈತೆ 1932ರಲ್ಲಿ ಒಲಿಂಪಿಕ್ಸ್ಗೆ ಸೇರ್ತೈತೆ. ಇದು ನೆನ್ಪಿಟ್ಕೋಬೇಕು ಇಸ್ವಿಗಳು. ಇಲ್ಲಿ ನೋಡಿ, ಇದು ಜಾವೆಲಿನ್ ಥ್ರೋದ ಒಂದು ಅಂಕಣ. ಇದಕ್ಕೆ ನಾವು ರನ್ವೇ ಅಂತೇಳಿ ಕರಿತೀವಿ. ಇದು ರನ್ವೇ. ಇದು ಎಸೆಯುವಂಥ ಒಂದು ಪ್ಲೇಸ್. ಇದು ಎಸೆಯುವಂಥ ಒಂದು ಪ್ಲೇಸ್ ಆಗಿರ್ತೈತೆ. ಇದು ನೋಡ್ರಿ, 2 ಕಡೆ ಏನು ಮಾಡ್ತಾರೆ 75 ಸೆಂಟಿಮೀಟರ್ ಒಂದು ಲೈನನ್ನು ಹಾಕಿರ್ತಾರೆ 2 ಸೈಡು. ಇದ್ರದ್ದು ಅಗಲ ಎಷ್ಟಿರ್ತೈತೆ ಇಲ್ಲಿ ಅಂದರೆ 7 ಸೆಂಟಿಮೀಟ್ರ್ ಇರ್ತೈತೆ. ನೋಡ್ರಿ, ಇದು ಇಲ್ಲಿಂದ ಇಲ್ಲಿಗೆ ಅಂದರೆ ರನ್ವೇ ಸ್ಟೇಟ್ ಇದು ಎಲ್ಲಿಂದ ಹೆಂಗೆ ಆಗ್ತದೆ ಅಂದರೆ 80 ಮೀಟರ್ ಇರ್ತೈತೆ. ಇದು ಏನು ಮಾಡ್ತಾವ್ರೆ ಅಂತಂದರೆ ಈ ಲೈನ್ಗಳು ನೋಡ್ರಿ, ರನ್ವೇ ವೈಟ್ ಲೈನ್ಸ್ ಎಷ್ಟಿರ್ತದೆ ಅದು
ಥಿಕ್ನೆಸ್ ಎಷ್ಟಿರ್ತದೆ ಅಂದರೆ 70 mm ಇರ್ತೈತೆ. ನೋಡಿರಿ, ಇದು ಮಾರ್ಗ, ಒಂದು ಎಸೆಯುವಂಥ ಒಂದು ಮಾರ್ಗ. ಇದು ವೈಟ್ ಲೈನ್ಸ್ ಇರ್ತೈತೆ. ಇದು ಎಷ್ಟಿರ್ತೈತೆ ಮಾರ್ಗ ಅಂದರೆ, ಇದು ಥಿಕ್ನೆಸ್, ಇದು ಲೈನ್ ಕೂಡ ಥಿಕ್ನೆಸ್ ಎಷ್ಟಿರ್ತದೆ, ದಪ್ಪ ಎಷ್ಟಿರ್ತೈತಿ ಅಂತಂದರೆ 50 mm ಇರ್ತೈತೆ. ಈಗ ಇಲ್ಲಿಂದ ಇಲ್ಲಿಗೆ 20 ಮೀಟರ್ಸ್ ಇರ್ತೈತೆ ಅಗಲ. ಇಲ್ಲಿ ಮಧ್ಯದ್ದು ಅಗಲ ಎಷ್ಟಿರ್ತದೆ ಅಂದರೆ ಇದು 30 ಮೀಟರ್ಸ್ ಅಗಲ ಇರ್ತೈತೆ. ಇದು ನೋಡಿರಿ, ಇದು ಲಾಸ್ಟಿಂದ ಇದ್ರ ಕೋನ ಎಷ್ಟಿರ್ತೈತಿ ಅಂತಂದರೆ ಇದ್ರ ಕೋನ ಕೂಡ 34.92 ಡಿಗ್ರಿನೇ ಇರ್ತೈತೆ. ಎಲ್ಲರದ್ದು ಅಂದರೆ ಗುಂಡು ಎಸೆತ, ಚಕ್ರ ಎಸೆತ, ಈ ಒಂದು ಜಾರಿನ ಎಸೆತ ಥ್ರೂ ಕೂಡ ಕೋನ ಏನು ಬರ್ತೈತೆ, ಸೇಮ್ ಆಗಿ ಬರ್ತೈತೆ. ಇದು ನೋಡಿರಿ, ಇಲ್ಲಿಂದು ಇದು ಒಂದು ರೇಖೆ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ, 40 ಮೀಟ್ರ್ ಇರ್ತೈತೆ. ಇಲ್ಲಿಂದ ಇಲ್ಲಿಗೆ 60 ಮೀಟರು ಇರ್ತೈತೆ. ಈ ಕಡೆ ಒಂದು ಲೈನ್ ಇವು ಸೇಮ್ ಇರ್ತೈತೆ. ಆ ಕಡೆ ಒಂದು ಹಾಕಿರ್ತಾರೆ, ಈ ಕಡೆ ಒಂದು ಹಾಕಿರ್ತಾರೆ, ಎರಡು. ಇಲ್ಲಿ ನೋಡ್ರಿ, ಇದು 7 mm ಇರ್ತೈತೆ. ಅಂದರೆ ಅಷ್ಟು ದಪ್ಪ ಇರ್ತೈತೆ. ಇದು ಜಾವೆಲಿನ್ ಥರದಲ್ಲಿ ದಪ್ಪ ಅಂದರೆ ಅತಿ ಉದ್ದವಾದಂಥ, ಅತಿ ದಪ್ಪವಾದಂಥ ರೇಖೆ ಯಾವುದಂದರೆ ಇದು ಆಗಿರ್ತೈತೆ. ಯಾಕೆಂದರೆ ಇದು ಸ್ಪಷ್ಟವಾಗಿ ಆಟಗಾರರಿಗೆ ಕಾಣಲಿ ಅಂಥೇಳಿ ಇದು 7 mm ಅಷ್ಟು ಇರ್ತೈತೆ. ಅತಿ ಉದ್ದವಾದಂಥ ಅಂದರೆ ಅತಿ ದಪ್ಪವಾದ ಅಥವಾ ಅತಿ ಅಗಲವಾದಂಥ ರೇಖೆ ಈ ಒಂದು ಗೇಮ್ಸಲ್ಲಿ ಹಾಕಿರ್ತಾರೆ. ಇಷ್ಟು ಅದರದ್ದು ಏನಾಯ್ತಂದರೆ ಗ್ರೌಂಡಿಂದು ಮೆಜರ್ಮೆಂಟ್ ಆಯಿತು. ಇವಾಗ ನೋಡಿರಿ, ಓಡುವಂಥ ಹಾದಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದು ಓಡುವ ಹಾದಿ ಎಷ್ಟಿರ್ತದೆ ಉದ್ದ ಕನಿಷ್ಠ ಅಂದರೆ 30 ಮೀಟರ್ ಇರ್ತೈತೆ. ಗರಿಷ್ಠ ಎಷ್ಟಿರ್ತದೆ ಅಂದರೆ 36.5 ಮೀಟರ್ ಇರ್ತೈತೆ. ಓಟದ ದಾರಿಯನ್ನು ಏನು ಮಾಡ್ತೀವಿ ನಾವು, 5 ಸೆಂಟಿಮೀಟರ್ ಅಗಲವಿರುವಂತಹ 2 ರೇಖೆಗಳನ್ನು ಸಮಾನಾಂತರವಾಗಿ ಎಳಿತೀವಿ. ಇದು ನೋಡಿರಿ, ಇದು ಓಡುವ ರನ್ವೇ ಅಂತ ಹೇಳೋದಲ್ಲ, ಅದು. ಇದು ಎರಡು ಏನು ಮಾಡ್ತೀವಿ, ಸಮಾನಾಂತರವಾಗಿ ಹಾಕಿರ್ತೀವಿ. ಈ ರೀತಿ ಹಿಂಗೆ ಹೋಗ್ತೈತೆ. ಇದು ಹಿಂಗೆ ಹೋಗ್ತೈತೆ. ಇಲ್ಲಿ ಜಾವೆಲಿನ್ ಥ್ರೋದು ಇದು ಬರ್ತೈತೆ. ಇದಕ್ಕೇನಂತೀವಿ ನಾವು, ಸಮಾನಾಂತರ 2 ರೇಖೆಗಳನ್ನು ಎಳಿತೀವಿ. ಅದು ಎಷ್ಟಿರ್ತೈತೆ ಅಂತಂದರೆ, ಅದು ಓಡುವ ಹಾದಿಯು ಅಗಲ ಎಷ್ಟಿರ್ತೈತೆ ಅಂದರೆ 5 ಸೆಂಟಿಮೀಟರ್ ಇರುವಂತಹ 2 ಅಗಲವಾದಂತಹ ಗೆರೆಗಳನ್ನು ಹಾಕಿರ್ತಾರೆ. ಗೆರೆಗಳು ಸಮಾನಾಂತರವಾಗಿ ಎಳಿಬೇಕು, 2 ಸಮಾನಾಂತರವಾಗಿ ಕಾಣಬೇಕು. ಓಡುವ ಹಾದಿಯ ಅಗಲ ಎಷ್ಟಿರ್ತೈತಿ ಅಂತಂದರೆ ಅದು 4 ಮೀಟರ್ ಇರ್ತೈತೆ. ಈ ರೀತಿ 2 ರೇಖೆ ಹಾಕಿರ್ತಾರಲ್ಲ, ಅದು ದಾರಿ ಎಷ್ಟಿರ್ತೈತೆ, ರನ್ವೇ ಅಗಲ ಎಷ್ಟಿರ್ತೈತೆ ಅಂದರೆ ಅದು 4 ಮೀಟರ್ ಹಾಕಿರ್ತಾರೆ. 8 ಮೀಟರ್ ತ್ರಿಜ್ಯ ಇರುವಂತಹ ವೃತ್ತ ಪರಿಧಿಯ ಗೆರೆಯ ಹಿಂಭಾಗದಿಂದ ಅದನ್ನು ಬಿಡಬೇಕು, ಎಸಿಬೇಕು. 8 ಮೀಟರ್ ತ್ರಿಜ್ಯವಿರುವಂತಹ ವೃತ್ತ ಪರಿಧಿಯ ಒಂದು ಹಿಂಭಾಗದಿಂದ ಏನು ಮಾಡ್ತೀವಿ ನಾವು, ಜಾವೆಲಿನನ್ನು ಎಸಿತೀವಿ. 7 ಸೆಂಟಿಮೀಟರ್ ಅಗಲ ಇರುವ ಗೆರೆಯನ್ನು ತುಳಿಯುವಂತಿಲ್ಲ. ಈ ರೀತಿ ಇಲ್ಲಿ ಏನು ಮಾಡ್ತಾರೆ, 7 ಸೆಂಟಿಮೀಟರ್ ಗೆರೆ ಹಾಕಿರ್ತಾರೆ ಅಂತ ಹೇಳಿದಲ್ಲ, ಅದು ಏನು ಮಾಡೋಂಗಿಲ್ಲ, ಪ್ಲೇಯರ್ ತುಳಿಯೋಂಗಿಲ್ಲ. ಅದು ಸ್ಪಷ್ಟವಾಗಿ ಕಾಣಲಿ ಅಂತೇಳಿ 7 ಸೆಂಟಿಮೀಟರ್ ಒಂದು ಗೆರೆಯನ್ನು ಹಾಕಿರ್ತಾರೆ. ಆಗಲ್ಲ, ಅಷ್ಟು ದಪ್ಪ ಆಗಿ ಹಾಕಿರ್ತಾರೆ. ಅದು ಈ ವೃತ್ತದ ಪರಿಧಿಯನ್ನು ಮರ ಅಥವಾ ಲೋಹದಿಂದ ಮಾಡ್ಬೋದು. ಈ ವೃತ್ತದ ಪರಿಧಿ ಎದರಿಂದ ಮಾಡ್ತಾರೆ ಅಂತಂದರೆ ಅದನ್ನು ಕೂಡ ಮರ ಅಥವಾ ಇನ್ನು ಯಾವುದಾದ್ರೆ ಒಂದು ಲೋಹದಿಂದ ಮಾಡ್ತಾರೆ. 7 ಸೆಂಟಿಮೀಟರ್ ಅಗಲ ಇರುವಂತಹ ಬಿಳಿಯ ಬಣ್ಣದಿಂದ ಬಣ್ಣ ಹಾಕಿದ ನೆಲದ ಮೇಲ್ಪದರಿಗೆ ಹೊಂದಿಸಿರಬೇಕು. ಏನಿರಬೇಕು, 7 ಸೆಂಟಿಮೀಟರ್ ಏನು ಹಾಕಿರ್ತೀವಲ್ಲ ಅಗಲಿರುವಂಥ ಒಂದು ಬಿಳಿಯ ಬಣ್ಣದ ರೇಖೆ, ಅದು ಏನು ಮಾಡೋಂಗಿಲ್ಲ, ನೆಲದ ತುಳಿಯೋಂಗಿಲ್ಲ. ಹಾಗೆ ನೆಲದ ಮೇಲ್ಪದರಿಗೆ ಅದು ಹೊಂದಿಸಿರಂತೆ ಹಾಕಬೇಕು. ಜಾವೆಲಿನ್ ತುದಿಯನ್ನು ಸಂಪೂರ್ಣವಾಗಿ ಏನು ಮಾಡ್ತಾರೆ, ಲೋಹದಿಂದ ಮಾಡಿರ್ತಾರೆ. ಜಾವೆಲಿನ್ ತುದಿ ತಲೆ, ಕಾಂಡ, ಹಿಡಿ 3 ಭಾಗಗಳನ್ನು ಹೊಂದಿರ್ತೈತೆ. ತಲೆ, ಕಾಂಡ ಮತ್ತು ಹಿಡಿ, ಈ ರೀತಿ 3 ಭಾಗಗಳನ್ನು ಇದು ಹೊಂದಿರ್ತೈತೆ. ಜಾವೆಲಿನ್ ತೋರಿಸ್ತೀನಿ ಅಂತೀರಿ ನೋಡಿರಿ. ಇದು ನೋಡಿರಿ, ಇದು ಜಾವೆಲಿನ್. ಇದು ಜಾವೆಲಿನ್ನು. ಇದಕ್ಕೇನಂತೀವಿ, ಇದು ಜಾವೆಲಿನ್ನ ತುದಿ ಅಂದರೆ ಮುಂದಿನ ಭಾಗ. ಇದಕ್ಕೆ ಕಾಂಡ ಅಂತೀವಿ, ಹಿಂದಿನ ಭಾಗಕ್ಕೆ ಕಾಂಡ ಅಂತೀವಿ. ಈ ಮಧ್ಯ ಭಾಗಕ್ಕೆ ಏನಂತೀವಿ, ಹಿಡಿಯೋದು ಅಂತೇಳಿ ಜಾವೆಲಿನ ಹಿಡಿ ಅಂತೇಳಿ ಕರಿತೀವಿ. ಈ ರೀತಿ 3 ಭಾಗವನ್ನು ಇದು ಹೊಂದಿರ್ತೈತೆ ಜಾವೆಲಿನ್. ಇವಾಗ ಹಿಡಿ ನೋಡಿರಿ. ಹಿಡಿಯು ಜಾವೆಲಿನ್ ಗುರುತ್ವಾಕರ್ಷಣದ ಮಧ್ಯ ಬಿಂದುವನ್ನು ಮುಚ್ಚಿರ್ತೈತಿ. ಅಂದರೆ ಅಲ್ಲಿ ಶಕ್ತಿ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಗುರುತ್ವಾಕರ್ಷಣ ಒಂದು ಶಕ್ತಿಯಿಂದ ಏನಾಗ್ತದೆ, ಮಧ್ಯ ಬಿಂದುವನ್ನು ಮುಚ್ಚಿರ್ತದಂತೆ. ಮತ್ತು ಕಾಂಡದ ವ್ಯಾಸಕ್ಕಿಂತ ಏನು ಮಾಡ್ತಿದ್ದು 8 mm ಹೆಚ್ಚು ದಪ್ಪ ಇರಬಾರದು. ಹಿಡಿ ಏನಾಗಿರಬಾರ್ದು, ಕಾಂಡಕ್ಕಿಂತ ಹೆಚ್ಚು ದಪ್ಪ ಇರಬಾರದು ಅಂತ ಅರ್ಥ ಇದೆ. ಈಗ ಕಾಂಡ ನೋಡಿರಿ, ಕಾಂಡದ ವ್ಯಾಸದ ಅಳತೆ. ಜಾವೆಲಿನ್ ಕಾಂಡದ ವ್ಯಾಸದ ಅಳತೆ ಹಿಡಿತದ ತಕ್ಷಣ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಏನು ಮಾಡಬೇಕಂದ್ರೆ 0.25
ಗಿಂತ ಹೆಚ್ಚಿನ ವ್ಯತ್ಯಾಸವನ್ನು ಕಾಣಬಾರ್ದು. ಏನು ಮಾಡಬಾರ್ದು? ಕಾಂಡದ ವ್ಯಾಸದ ಅಳತೆ, ಜಾವೆಲಿನ್ ಕಾಂಡದ ವ್ಯಾಸದ ಅಳತೆ ಹಿಡಿತದ ತಕ್ಷಣ ಏನು ಮಾಡಬೇಕಂದ್ರೆ ಹಿಂಭಾಗದ ಮತ್ತು ಮುಂಭಾಗದಲ್ಲಿ 0.25 ಮೀಟರ್ಗಿಂತ ಹೆಚ್ಚಿನ ವ್ಯತ್ಯಾಸ ಏನಾದರೂ ಕಾಣಬಾರ್ದು. ಜಾವೆಲಿನ್ನ ತಲೆಯಿಂದ ಹಿಂದೆ 100 mm ವರೆಗೂ ವ್ಯಾಸದ ವ್ಯತ್ಯಾಸ ಅಂದರೆ 2.5 mm ಹೆಚ್ಚಿಗೆ ಇರಬಾರ್ದು. ಇವಾಗ ಜಾವೆಲಿನ್ನ ಗರಿಷ್ಠ ಮತ್ತು ಕನಿಷ್ಠ ವ್ಯತ್ಯಾಸಗಳ 2% ನೋಡ್ರಿ ಇದು ಹೆಂಗಿದೆ ಅಂತೇಳಿ. ಜಾವೆಲಿನ್ ತೂಕ ಪುರುಷರಿಗೆ ಎಷ್ಟಿರಬೇಕು? 800 ಗ್ರಾಮ್ ಇರಬೇಕು. ಮಹಿಳೆಯರಿಗೆ ಕೇಳಿದ್ರೆ ಅದು 600 ಗ್ರಾಮ್ ಇರಬೇಕು. ಹಾಗಾದರೆ ಪುರುಷರ ಜಾವೆಲಿನ್ ಉದ್ದ ಎಷ್ಟಿರಬೇಕು ಅಂದರೆ 2.60 ಮೀಟರಿಂದ 2.70 ಮೀಟರ್ವರೆಗೂ ಇರಬೇಕು. ಮಹಿಳೆಯರದು 220 mm ಇಂದ 230 mm ಇರಬೇಕು ಆ ಜಾವೆಲಿನ್ನ ಉದ್ದ. ಹಾಗಾದರೆ ಜಾವೆಲಿನ್ನ ಲೋಹದ ತಲೆಯ ಉದ್ದ ಎಷ್ಟಿರಬೇಕು ಪುರುಷರಿಗೆ ಅಂದರೆ 250ರಿಂದ 330 mm ಇರಬೇಕು. ಹಾಗಾದರೆ ಮಹಿಳೆಯರಿಗೆ ಎಷ್ಟಿರಬೇಕಂದ್ರೆ 200 mm ಇಂದ 330 mm ವರೆಗೂ ಇರಬೇಕು. ಜಾವೆಲಿನ್ ತಲೆಯ ತುದಿಗೂ ಮತ್ತು ಗುರುತ್ವಾಕರ್ಷಣದ ಮಧ್ಯ ಬಿಂದುವಿನ ನಡುವೆ ಅಂತರ ಎಷ್ಟಿರಬೇಕು ಅಲ್ಲಿ ಅಂತಂದರೆ ಅಲ್ಲಿ 0.90 ಇಂದ 1.06 ಮೀಟರ್ವರೆಗೂ ಇರಬೇಕು. ಇದು ಪುರುಷರಿಗೆ ಇರಬೇಕು. ಮಹಿಳೆಯರಿಗೆ ಎಷ್ಟಿರಬೇಕು ಹಾಗಾದರೆ ಅಂದರೆ 0.80 ಮೀಟರಿಂದ 0.95 ಮೀಟರ್ ಇದು ಮಹಿಳೆಯರಿಗೆ ಇರಬೇಕು. ಅತಿ ದಪ್ಪ ಇರುವ ಜಾವೆಲಿನ್ ಕಾಂಡದ ಭಾಗದ ದಪ್ಪ ಹಿಡಿಯ ಉದ್ದ ಎಷ್ಟಿರಬೇಕು ಅಂದ್ರೆ ನೋಡಿರಿ, ಕನಿಷ್ಠ 25 mm ಗರಿಷ್ಠ ಎಷ್ಟಿರಬೇಕು ಅಂತಂದರೆ ಅದು 35 mm ಇರಬೇಕು. ಹಾಗಾದರೆ ಉದ್ದ ಎಷ್ಟಿರಬೇಕು ಅದರದ್ದು ಅಂತಂದರೆ ಹಿಡಿಯ ಉದ್ದ ಎಷ್ಟಿರಬೇಕಂದ್ರೆ 150 mm ಇಂದ 160 mm ಇರಬೇಕು. ಇದು ಪುರುಷರಿಗೆ. ಹಾಗಾದರೆ ಮಹಿಳೆಯರಿಗೆ ಎಷ್ಟು ದಪ್ಪ ಇರಬೇಕು ಕಾಂಡದ ದಪ್ಪ ಅಂದರೆ ನೋಡಿರಿ 20 mm ಇಂದ 25 mm ಇರಬೇಕು. ಹಾಗಾದರೆ ಉದ್ದ ಎಷ್ಟಿರಬೇಕು ಅಂತಂದರೆ 140 mm ಇಂದ 150 mm ಇರಬೇಕು. ಈ ರೀತಿ ಜಾವೆಲಿನ್ ಕಂಡು ಬರ್ತೈತೆ. ಈಗ ಸಬ್ ಜೂನಿಯರ್ಸ್ ಜಾವೆಲಿನ್ನ ತೂಕ ಎಷ್ಟಿರಬೇಕು? ಸಬ್ ಜೂನಿಯರ್ಸ್ಗೆ ಎಷ್ಟಿರಬೇಕಂದ್ರೆ ಅವ್ರಿಗೆ 700 ಗ್ರಾಮ್ ಇರಬೇಕು. ಪುರುಷರಿದ್ದರೆ 800 ಗ್ರಾಮ್, ಮಹಿಳೆಯರಿದ್ದರೆ 600 ಗ್ರಾಮ್. ಏನಾದರೂ ಸಬ್ ಜೂನಿಯರ್ಸ್ ಇದ್ದರೆ ಅವ್ರಿಗೆ ಎಷ್ಟಿರಬೇಕಂದ್ರೆ 700 ಗ್ರಾಮ್ ಇರಬೇಕು. ಹಾಗಾದರೆ ಸ್ಪರ್ಧಾ ನಿಯಮ, ಜಾವೆಲಿನ್ನ ಸ್ಪರ್ಧಾ ನಿಯಮಗಳು ಏನೇನಿದ್ದಾವೆ ಅಂತೇಳಿ ನೋಡಿರಿ. ಸೆಕ್ಟರ್ ಕೋನ 90 ಡಿಗ್ರಿ ಆಗಿದ್ದು ಸೆಕ್ಟರ್ನ ಕೋನ 29 ಡಿಗ್ರಿ ಆಗಿದ್ದು ಈ ಗೆರೆಗಳನ್ನು ವೃತ್ತಖಂಡದ ಎರಡೂ ತುದಿಯಲ್ಲಿ 8 ಮೀಟರ್ ದೂರದಲ್ಲಿ ಅರ್ಧಿಸ್ತೈತೆ. ಈ ಗೆರೆ ಏನು ಮಾಡ್ತದೆ ಅಂದರೆ ವೃತ್ತಖಂಡದ ಎರಡೂ ತುದಿಯಿಂದ 8 ಮೀಟರ್ ದೂರದಲ್ಲಿ ಏನು ಮಾಡ್ತೈತಿ ಇದು ಅರ್ಧಿಸ್ತೈತಿ ಅಂದರೆ 2 ಭಾಗವನ್ನಾಗಿ ಮಾಡ್ತೈತಿ ಅಂತ ಅರ್ಥ. ಗುಂಡು ಎಸೆತದ ಎಲ್ಲ ನಿಯಮಗಳು ಏನು ಮಾಡ್ತವೆ ಇದಕ್ಕೆ ಅನ್ವಯಿಸ್ತೈತೆ. ಗುಂಡು ಎಸೆತದಲ್ಲಿ ಏನೇನು ನಿಯಮ ಇದು ಆ ಎಲ್ಲ ನಿಯಮಗಳು ಏನು ಮಾಡ್ತವೆ ಇಲ್ಲಿ ಅನ್ವಯಿಸ್ತವೆ. ಗುಂಡು ಎಸೆತಕ್ಕೂ, ಚಕ್ರ ಎಸೆತಕ್ಕೂ, ಜಾವೆಲಿನ್ ಥರಗೂ ಮತ್ತು ಹ್ಯಾಮರ್ ಥರಗೂ ಎಲ್ಲಕ್ಕೂ ಕೂಡ ಏನಾಗ್ತವೆ ಆ ಎಲ್ಲ ನಿಯಮಗಳು ಒಂದೇ ಥರನಾಗಿ ಬರ್ತವೆ. ಅಲ್ಲಿ ಏನು ಮಾಡ್ತಾಯಿದ್ರು ಗುಂಡು ಎಸೆತದಲ್ಲಿ 8ಕ್ಕಿಂತ ಜಾಸ್ತಿ ಪ್ಲೇಯರ್ಸ್ ಇದ್ದರೆ ಎಲ್ಲರಿಗೆ ಏನು ಮಾಡ್ತಿದ್ರು 3 ಒಂದು ಚಾನ್ಸನ್ನು ಕೊಡ್ತಾಯಿದ್ರು ಎಸೆಲಿಕ್ಕೆ. ಅದರಲ್ಲಿ ಈ ಬೆಸ್ಟ್ ಆಫ್ 8 ಆಯ್ಕೆ ಮಾಡ್ಕೊತಿದ್ರು. ಆ 8ರಲ್ಲಿ ಮತ್ತೆ ಅವ್ರಿಗೆ ಏನು ಮಾಡ್ತಿದ್ರು 3 ಚಾನ್ಸನ್ನು ಕೊಡ್ತಿದ್ರು. ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ಅಂತೇಳಿ ತೆಗಿತಿದ್ರು. ಆ ಒಂದು ಎಲ್ಲ ನಿಯಮಗಳು ಏನು ಮಾಡ್ತವೆ ಇಲ್ಲಿ ಅನ್ವಯ ಆಗ್ತವೆ. ಒಂದು ಸರಿ ಗೊತ್ತಿಲ್ಲ ಅಂದರೆ ಒಂದು ಸರಿ ಕ್ಲಾಸ್ ನೋಡಿಕೊಡ್ರಿ, ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಇನ್ನೂ ಬೇರೆ ಬೇರೆ ನಿಯಮಗಳು ಕೂಡ ಅಲ್ಲಿ ಅನ್ವಯ ಆಗ್ತವೆ. ಹೇಳಿದ್ದೀನಿ ಅಲ್ಲಿ ನಾನು, ನೀವು ಒಂದು ಸರಿ ಹೋಗಿ ಕ್ಲಾಸನ್ನು ನೋಡ್ಕೊಳ್ರಿ. ಈಗ ನೋಡಿರಿ, ಸ್ಪರ್ಧೆಯು ಜಾವೆಲಿನ್ ಎಸೆದಾಗ ಏನಾದರೂ ಜಾವೆಲಿನ್ ಎಸೆದ ಅಂದರೆ ಅದು ಗಾಳಿಯಲ್ಲಿ ತೇಲುತ್ತಿರುವಾಗ ಮುರಿದರೆ, ಏನಾದರೂ ನಾವು ಎಸೆದ ಮೇಲೆ ಗಾಳಿಯಲ್ಲಿ ಏನಾದರೂ ತೂರ್ತಾ ಇದ್ದಾಗ ಮುರಿದ್ರೆ ಎಸೆತದ ಯಾವ ನಿಯಮಗಳು ಏನಾಗಲ್ಲ ಅಲ್ಲಿ ಉಲ್ಲಂಘನೆಯಾಗದಿದ್ದರೆ ಅದನ್ನು ಮರು ಎಸೆತ ಮಾಡ್ತಾರೆ. ನಾವು ಯಾವುದೋ ನಿಯಮ ಉಲ್ಲಂಘನೆ ಮಾಡಿಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ, ನಮಗೆ ಮರು ಎಸೆತವನ್ನು ಕೊಡ್ತಾರೆ. ಏನಾದರೂ ನಾವು ನಿಯಮ ಉಲ್ಲಂಘನೆ ಮಾಡಿ ಎಸೆದಾಗ ಮಾತ್ರ ಅದು ತುಂಡಾಗಿದ್ದರೆ ಅವಾಗ ನಮ್ಗೇನು ಮಾಡಲ್ಲ, ಚಾನ್ಸ್ ಕೊಡೋದಿಲ್ಲ ಅಲ್ಲಿ. ನೋಡಿರಿ, ಜಾವೆಲಿನ್ ಲೋಹದ ತುದಿಯಿಂದ ಮಾಡಿದ ಮೊದಲ ಗುರುತು. ನೋಡಿರಿ, ಜಾವೆಲಿನ್ ಲೋಹದಿಂದ ಮಾಡಿದಂಥ ಮೊದಲ ಗುರುತು ಅಂದರೆ ಹಿಡಿರ್ತಲ್ಲ, ತುದಿ ಇರುತ್ತಲ್ಲ, ಆ ತುದಿ ಸಂಪೂರ್ಣವಾಗಿ ಸೆಕ್ಟರ್ ಗೆರೆಗಳ ಒಳಗೆ ಬಿದ್ದಾಗ ಮಾತ್ರ ಅದು ಸರಿಯಾಗಿ ಆದಂಥ ಒಂದು ಎಸೆತ ಅಂತೇಳಿ ಪರಿಗಣಿಸ್ತೀವಿ. ಬೇರೆ ಕಡೆ ಎರಡು ಅಂದರೆ ಎಸೆಯುವಂಥ ಸೆಕ್ಟರ್ ಬಿಟ್ಟು ಹೊರಗಡೆ ಬಿದ್ದರೆ ಅದು ಸರಿಯಾದಂಥ ಎಸೆತ ಅಲ್ಲ. ಜಾವೆಲಿನನ್ನು ಕಡ್ಡಾಯವಾಗಿ ಅದರ ಹಿಡಿಯಲ್ಲಿಯೇ ಏನು ಮಾಡಬೇಕು, ಅಂಗೈ ಮೇಲ್ಮುಖವಾಗಿರುವಂತೆ ಹಿಡಿದುಕೊಂಡು ಎಸಿಬೇಕು. ನಾವು ಏನು ಮಾಡ್ತೀವಿ, ನಾವು ಪ್ರಾಕ್ಟಿಕಲ್ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಪ್ರಜ್ಞೆ ಇರ್ತೈತಿ, ಹೆಂಗೆ ಹಿಡಿತಿದ್ವಿ ಅಂತೀವಿ. ಅಂಗೈ ಏನು ಮಾಡಬೇಕು, ಮೇಲ್ಮುಖವಾಗಿ ಹಿಡಿಬೇಕು. ಹಾಗೂ ಭುಜದ ಮಟ್ಟಕ್ಕಿಂತ ಮೇಲೆ ಎಸಿಬಾರ್ದು, ಭುಜದ ಮಟ್ಟಕ್ಕಿಂತ ಮೇಲೆ ಎಸಿಬೇಕು. ಮತ್ತು ಜಾವೆಲಿನನ್ನು ಜೋರಾಗಿ ಬೀಸಿ ಒಗೆಯಬಾರದು.
ಏನು ಮಾಡಬಾರ್ದು, ಜೋರಾಗಿ ಬೀಸಿ ಒಗಿಬಾರ್ದಂತೆ. ಹಾಗೆ ಜಾವೆಲಿನನ್ನು ಎಸೆಯುವ ಯಾವ ಸಂದರ್ಭದಲ್ಲಾದರೂ ಜಾವೆಲಿನ್ ಗಾಳಿಯಲ್ಲಿ ಎಸೆಯುವವರೆಗೂ ಸ್ಪರ್ಧಿಯು ತನ್ನ ಬೆನ್ನನ್ನು ಸಂಪೂರ್ಣವಾಗಿ ಎಸೆತ ಸೆಕ್ಟರ್ ಕಡೆಗೆ ತೋರಿಸುವಂತೆ ಪೂರ್ಣವಾಗಿ ತಿರುಗಬಾರ್ದು. ಅದು ನೋಡಿ, ಅದು ಇನ್ನೂ ಹೋಗಿ ನಮ್ಮ ಸೆಕ್ಟರ್ ಒಳಗೆ ಬೀಳೋಗಂಟ ನಾವು ಏನು ಮಾಡಬೇಕು, ಅಲ್ಲಿ ವೇಟ್ ಮಾಡಬೇಕು. ಈಗ ಜಾವೆಲಿನ್ ನೆಲಕ್ಕೆ ತಾಗುವವರೆಗೂ ಎಸೆತಗಾರ ಏನು ಮಾಡಬಾರ್ದು, ತನ್ನ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸುವಂತಿಲ್ಲ. ಗಾಳಿಯಲ್ಲಿ ಎಸೆಯುವವರೆಗೂ ಸ್ಪರ್ಧಿ ಏನು ಮಾಡಬೇಕು, ತನ್ನ ಬೆನ್ನನ್ನು ಸಂಪೂರ್ಣವಾಗಿ ಎಸೆತ ಸೆಕ್ಟರ್ ಕಡೆಗೆ ತೋರಿಸುವಂತೆ ಅಂದರೆ ಪೂರ್ಣವಾಗಿ ಏನು ಮಾಡಬೇಕು, ತಿರುಗಬಾರ್ದು. ಹಾಗೆ ಜಾವೆಲಿನ್ ನೆಲಕ್ಕೆ ಹೋಗಿ ಬೀಳೋ ಗಂಟ ಏನು ಮಾಡಬಾರ್ದು, ನಾವು ನಮ್ಮ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸುವಂತಿಲ್ಲ. ಅದು ಎಸೆ ಗಂಟ ಅಲ್ಲೇ ನಾವು ವೇಟ್ ಮಾಡಿ ನೋಡಬೇಕಲ್ಲಿ. ಈಗ ಜಾವೆಲಿನ ಪ್ರಮುಖ ಕ್ರೀಡಾಪಟುಗಳು ನೋಡಿರಿ. ಕಾಶಿನಾಥ್ ನಾಯಕ್ ಕರ್ನಾಟಕದ ಸಿರ್ಸಿ ಮೂಲದವರು. ಇವರು 2012ರಲ್ಲಿ ದೆಹಲಿಯಲ್ಲಿ ನಡೆದಂಥ 19ನೇ ಕಾಮನ್ವೆಲ್ತ್ ಗೇಮ್ಸಲ್ಲಿ ಏನು ಮಾಡ್ತಾರೆ, ಇವರು 74.29 ಮೀಟರ್ ದೂರ ಎಸೆದು ಕಂಚಿನ ಪದಕ ಪಡಿತಾರೆ, ಅಂದರೆ ಥರ್ಡ್ ಪ್ರೈಸನ್ನು ಪಡಿತಾರೆ. ಇಲ್ಲಿ ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಸಂಸ್ಥೆಯಲ್ಲಿ ಏನು ಮಾಡ್ತಿದ್ದಾರೆ, ಅವರು ತರಬೇತಿಯನ್ನು ಪಡೆಯುತ್ತಿದ್ದಾರೆ ಇವಾಗ. ಸಬೀರ್ ಅಲಿ ಇವ್ರು ನೋಡ್ರಿ, 1984ರಲ್ಲಿ ಕಠ್ಮಂಡುವಿನ ಸ್ಯಾಪ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಪಡ್ಕೊಳ್ತಾರೆ, ಅಂದರೆ ಸೆಕೆಂಡ್ ಪ್ರೈಸ್ ಪಡ್ಕೊಳ್ತಾರೆ. 1981ರಲ್ಲಿ ಅರ್ಜುನ್ ಪ್ರಶಸ್ತಿ ಕೂಡ ಇವರಿಗೆ ಸಿಗ್ತದೆ. ಅರ್ಜುನ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1961ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಸ್ಥಾಪನೆ ಆಗ್ತೈತೆ. ಇದು ಮೊತ್ತ ಎಷ್ಟಂದರೆ 15 ಲಕ್ಷ. ಇದು ಯಾರಿಗೆ ಕೊಡ್ತಾರೆ ಅಂದರೆ ಕ್ರೀಡಾ ಸಾಧಕರಿಗೆ ಕೊಡ್ತಾರೆ. ಇವರು ಕೂಡ ಮಹಾರಾಷ್ಟ್ರದವರು. ಈಗ ಹೋಸ್ಟೆ ಪ್ಲೇಯರ್ ನೋಡಿರಿ, ಹೋಸ್ಟೆ ಪ್ಲೇಯರ್ ಅವರು ನೋಡಿರಿ, ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಇವರು 1986ರಲ್ಲಿ ಜನಿಸ್ತಾರೆ. ವಿಜ್ಞಾನ ಪದವೀಧರರು ಇವರು. ವೆಬ್ಸೈಟ್ ಮತ್ತು ಗ್ರಾಫಿಕ್ ಡಿಸೈನ್ ಏನು ಮಾಡ್ತಾರೆ, ತನ್ನ ವೃತ್ತಿಯನ್ನಾಗಿ ಮಾಡ್ಕೊಳ್ತಾರೆ. ಇವರು 83.16 ಇವರು ಉತ್ತಮ ವೈಯಕ್ತಿಕ ದೂರವನ್ನು 2012ರಲ್ಲಿ USA ಒಲಿಂಪಿಕ್ಸ್ ಟ್ರಯಲ್ಸ್ ಟ್ರ್ಯಾಕ್ ಮತ್ತು ಫೀಲ್ಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ತಾರೆ, ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. 2012ರಲ್ಲಿ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ, ಇವರು ವೈಯಕ್ತಿಕವಾಗಿ ಸಾಧನೆ ಮಾಡಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ USA ಒಲಿಂಪಿಕ್ಸ್ ಟ್ರಯಲ್ಸ್ ಟ್ರ್ಯಾಕ್ ಮತ್ತು ಫೀಲ್ಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಏನು ಮಾಡ್ತಿದ್ದಾರೆ, ಕಾರ್ಯವನ್ನು ಮಾಡ್ತಾಯಿದ್ದಾರೆ, ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಅರ್ಥ. ಎಲ್ಲಿ ಮಾಡ್ತಾರೆ ಅಂದರೆ USA ಅಂದರೆ ಅಮೆರಿಕದಲ್ಲಿ ಮಾಡ್ತಾಯಿದ್ದಾರೆ. ಇವಾಗ ಲೆಸ್ಲಿ ಕ್ಯೂಫ್ಲ್ಯಾಂಡ್ ನೋಡಿರಿ, ಇವರು ಫಿಜಿ ದೇಶದವರು. ಇವರು ಜಾವೆಲಿನ್ ಎಸೆತದ ಜೊತೆಗೆ ಸಾಕರ್ ಅಂದರೆ ಫುಟ್ಬಾಲ್, ರಗ್ಬಿ ಕೂಡ ಆಡ್ತಾಯಿದ್ರು. ಇವರ ಪ್ರಯೋಜಕತ್ವದಲ್ಲಿ ಅಂದರೆ ಇವರ ನೇತೃತ್ವದಲ್ಲಿ ರೆಡ್ ಬುಲ್ ಸಂಸ್ಥೆ ಕೂಡ ಏನು ಮಾಡ್ತಾಯಿದೆ, ತನ್ನ ಕಾರ್ಯವನ್ನು ನೋಡ್ಕೊಳ್ತಾಯಿದೆ. ರೆಡ್ ಬುಲ್ ಎಂಬ ಸಂಸ್ಥೆಯು ಕೂಡ ಏನು ಮಾಡ್ತಾಯಿದ್ದಾರೆ, ಅದರ ಬಗ್ಗೆ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವರು. ಆ್ಯಂಡ್ರೂಸ್ ತೋರ್ಕ್ಲಿ ಡನ್ಸ್ ಇವರು ನೋಡಿರಿ, ನಾರ್ವೆ ದೇಶದವರು. ಇವರು ಕೂಡ ಅಂತಾರಾಷ್ಟ್ರೀಯ ಪ್ಲೇಯರು. 1982ರಲ್ಲಿ ಜನಿಸ್ತಾರೆ. ಇವರ ತಂದೆ ಮಾಜಿ ಜಾವೆಲಿನ್ ಎಸೆತಗಾರ ಆಗಿರ್ತಾರೆ. ಇವ್ರ ತಂದೆಯೂ ಕೂಡ ಜಾವೆಲಿನ್ ಎಸೆತಗಾರ ಆಗಿರ್ತಾರೆ. ಮಾಜಿ ಅಂದರೆ ಹಿಂದೆ. ಟಾಮಿ ಇವ್ರ ತಾಯಿ, ಇವರು 100 ಮೀಟರ್ ಹರ್ಡಲ್ಸ್ ಓಟಗಾರ್ತಿ ಬೆಂಟೆ ನೋಡಿರಿ. ಇವರು ಕೂಡ ಒಂದು ಇವೆಂಟ್ಸ್ನಲ್ಲಿ ಅದರ ಸ್ಪರ್ಧಾರ್ಥಿಯಾಗಿ ಇದ್ದರು. ಅವ್ರ ತಾಯಿ ಕೂಡ. ಅಮುಂಡ್ಸನ್ರವರು ಇವರಿಗೆ ಮೊದಲ ತರಬೇತುದಾರರಾಗಿದ್ದರು. ಇವರು ಅಮುಂಡ್ಸನ್ ಅವರು ಏನು ಮಾಡಿದ್ರು, ಇವರಿಗೆ ಮೊದಲ ತರಬೇತುದಾರರು ಅವರ ತಂದೆ ಹೆಸರೇ ಅಮುಂಡ್ಸನ್ ಅವರು. ಇವರು ವೈಯಕ್ತಿಕವಾಗಿ ಉತ್ತಮ ದೂರ ಎಷ್ಟು ಮಾಡಿದರು ಅಂದರೆ 91.59 ಮೀಟರ್ ಮಾಡ್ತಾರೆ. 2008ರಲ್ಲಿ ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ ಕೂಡ ಇವರು ಪಡ್ಕೊಳ್ತಾರೆ. ತಂದೆ ತಾಯಿ ಕೂಡ ಇಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಇವರಿಗೂ ಕೂಡ ಏನು ಮಾಡ್ತಾರೆ, ಚೆನ್ನಾಗಿ ತರಬೇತಿಯನ್ನು ಕೊಡ್ತಾರೆ. ಈಗಿಷ್ಟು ಏನಾಯ್ತು ಅಂದರೆ ಜಾವೆಲಿನ್ ಎಸೆತದ ಬಗ್ಗೆ ನಾವು ತಿಳ್ಕೊಂಡಿವಿ. ಇವಾಗ ಏನು ಮಾಡೋಣ ಅಂತಂದರೆ ನಾವು ಮುಂದಿನ ತರಗತಿಯಲ್ಲಿ ಇದ್ರ ಮೇಲೆ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.